ಎಲ್ರಿಗೂ ನಮಸ್ಕಾರ. ನಿನ್ನೆ ಸಂಕಷ್ಟಹರ ಚತುರ್ಥಿ ಇದ್ರಿಂದ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆ ಮಾಡ್ಕೊಂಡೆ. ಸಂಕಷ್ಟಹರ ಚತುರ್ಥಿ ಅಂದ್ರೆ ಮುಖ್ಯವಾಗಿ ಗಣೇಶನಿಗೆ ಗರಿಕೆ ಅರ್ಪಿಸುವ ಮೂಲಕ ನಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಕೇಳ್ಕೊಳ್ಳೋದು. ಕೆಲವರು ಉಪವಾಸ ಆಚರಣೆ ಮಾಡ್ತಾರೆ. ಉಪವಾಸ ಮಾಡೋದ್ರಿಂದ ತುಂಬಾ ಬೇಗನೆ ದೇವರನ್ನ ಒಲಿಸ್ಕೊಳ್ಬಹುದು ಅಂತಾನೂ ಕೂಡ ಹೇಳ್ತಾರೆ. ಇನ್ನು ನಾವೇನಾದ್ರೂ ಸಂಕಲ್ಪ ಮಾಡಿಕೊಂಡು 5 ಅಥವಾ 9 ಸಂಕಷ್ಟಹರ ಚತುರ್ಥಿ ದಿನ ಗಣೇಶನಿಗೆ ಗರಿಕೆ ಅರ್ಪಿಸಿ ಬೆಲ್ಲದ ಆರತಿ ಮಾಡಿದ್ರೆ ಯಾವುದೇ ವಿಘ್ನಗಳಿಲ್ಲದೆ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ನೆರವೇರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಈಗ ಪಿತೃಪಕ್ಷ ಕೂಡ ನಡೀತಾ ಇದೆ. ಈ 15 ದಿನಗಳಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಹಾಗೆ ನಾವು ಪಿತೃಪಕ್ಷ ಮಾಡುವ ದಿನ ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕೆ ಕೆಲವು ವಸ್ತುಗಳನ್ನ ದಾನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಆ ವಸ್ತುಗಳು ಯಾವುವು ಅಂದ್ರೆ ಕಪ್ಪು ಎಳ್ಳು, ವಸ್ತ್ರದಾನ, ಚಪ್ಪಲಿ ದಾನ, ಛತ್ರಿ ದಾನ, ಗೋದಾನ, ತುಪ್ಪದಾನ, ಬೆಲ್ಲದಾನ ಹಾಗೂ ಅನ್ನದಾನ. ಇದರಲ್ಲಿ ಕೆಲವೊಂದು ವಸ್ತುಗಳನ್ನ ಮನೆಯವರ ಸಂತೋಷಕ್ಕಾಗಿ ಮಾಡ್ತೀವಿ ಹಾಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋರು ಅದರಿಂದ ಮುಕ್ತಿ ಪಡೆಯೋಕ್ಕೂ ಮಾಡ್ತಾರೆ. ಪಿತೃಪಕ್ಷ ಮಾಡುವ ದಿನ ಯಾರಾದರೂ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಈ ವಸ್ತುಗಳನ್ನ ದಾನ ಮಾಡಬೇಕು. ಯಾವ ಸಮಸ್ಯೆಗೆ ಯಾವ ವಸ್ತುಗಳನ್ನ ದಾನ ಮಾಡಬೇಕು, ಇನ್ನು ನಮಗೆ ಯಾವ ದಾನಗಳನ್ನು ಮಾಡುವ ಶಕ್ತಿ ಇಲ್ಲ, ಪಿತೃಪೂಜೆ ಮಾಡುವ ಶಕ್ತಿ ಸಹ ಇಲ್ಲ ಅನ್ನೋರು, ಹಾಗೆ ಪ್ರತಿಯೊಬ್ಬರು ಕೂಡ ಈ 15 ದಿನಗಳಲ್ಲಿ ಅಂದ್ರೆ ನೀವು ಪಿತೃಪಕ್ಷ ಮಾಡುವ ದಿನ ಅಥವಾ ಮಹಾಲಯ ಅಮಾವಾಸ್ಯೆ ದಿನ ಕೇವಲ ಇದೊಂದು ಪರಿಹಾರ ಮಾಡಿ ನಿಮ್ಮ ಪಿತೃಗಳನ್ನ ತೃಪ್ತರಾಗಿಸಿಕೊಳ್ಳಬಹುದು. ಇದರ ಸಂಪೂರ್ಣ ಮಾಹಿತಿ ರಮ್ಯಾ ಇನ್ಫೋ ಹಬ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯವಿದೆ. ಹಾಗೆ ಇದರ ಲಿಂಕ್ ನನ್ನ ಬಯೋದಲ್ಲಿ ಇದೆ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ.